ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಒತ್ತಿರಿ ಅಂತ ಹೇಳ್ತಾ, ಇವತ್ತು ನಾವು ಯಾವ ತಂತ್ರಜ್ಞಾನ ಕುರಿತಂತೆ ಹೇಳ್ತಾ ಇದೀವಪ್ಪ ಅಂತಂದ್ರೆ, ಕಡಲೆಯಲ್ಲಿ ಕುಡಿ ಚೂಟುವ ಒಂದು ತಂತ್ರಜ್ಞಾನ ಕುರಿತಂತೆ ಹೇಳ್ತಾ ಇದೀವಿ. ತಾಂತ್ರಿಕತೆ ಕುರಿತಂತೆ ನಾವು ಇವತ್ತೊಂದು ವಿಡಿಯೋನ ಮಾಡ್ತಾ ಇದೀವಿ ಮತ್ತು ಪ್ರಯೋಗವನ್ನ ಸ್ವತಃ ನಾವು ಪ್ರಾಕ್ಟಿಕಲ್ ಆಗಿ ತೋರ್ಸೋದಕ್ಕೆ ಇಷ್ಟಪಡ್ತಾ ಇದೀವಿ. ಇದಕ್ಕೆ ಏನಪ್ಪಾ ಅಂತಂದ್ರೆ, ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಕೃಷಿ ಯಂತ್ರೋಪಕರಣ. ಇದನ್ನ ಯಾಕೆ ಬಳಸ್ತಾರಪ್ಪ ಅಂದ್ರ, ಇದನ್ನ ತೊಗರಿಯಲ್ಲಿ ಮತ್ತು ಕಡಲೆಯಲ್ಲಿ ಕುಡಿ ಚೂಟುವ ಯಂತ್ರ ಅಂತ ಕರಿತೀವಿ, ಕುಡಿ ಕತ್ತರಿಸುವ ಯಂತ್ರ ಅಂತ ಕರಿತೀವಿ. ಕುಡಿಯನ್ನ ಯಾತಕ್ಕಾಗಿ ಕಟ್ ಮಾಡ್ಬೇಕು ಅಂತಂದ ಹೇಳಿದ್ರೆ, ಒಂದು ಗಿಡ ಬಹಳ ಎತ್ತರವಾಗಿ ಬೆಳೆದ್ರೆ ಅದು ಅಷ್ಟೊಂದು ಮಟ್ಟಿಗೆ ಇಳುವರಿ ಕೊಡುವುದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂತಂದ ಹೇಳಿದ್ರೆ, ಕಡಲೆ ಮತ್ತು ತೊಗರಿಯಲ್ಲಿ ಇದನ್ನ ಈ ಬಳಕೆಯನ್ನ ಮಾಡ್ತಾರೆ. ಇದು ಕುಡಿ ಚೂಟುವುದು ಯಾಕೆ ಕುಡಿ ಚೂಡ್ತಾರೆ ಅಂತಂದ ಹೇಳಿದ್ರೆ, ಹೈಟ್ ಆಗಿ ಗಿಡ ಬೆಳವಣಿಗೆ ಆಗ್ತಂತ ಹೋದಂಗೆಲ್ಲ ಏನಾಗುತ್ತೆ, ಫಂಗಲ್ಗಳು ಜಾಸ್ತಿ ಉಳಿಯೋದಿಲ್ಲ. ಒಂದು ಗಿಡ ಬಹಳ ಎತ್ತರವಾಗಿ ಹೋಗ್ತು ಹಂಗೆ ಉದ್ದಕ್ಕೆ ಹೋಗ್ಬಿಡುತ್ತೆ. ಅದೇ ತರವಾಗಿ ಉದ್ದಕ್ಕೆ ಹೋಗೋದ್ರಿಂದ ಫಂಗಲ್ಗಳು ಅಂದ್ರೆ ಸೈಡ್ಗೆ ಏನಪ್ಪಾ ಅಂತಂದ್ರ ಇವು ಕಾಪಾಡಿ ಗಿಡ ಎತ್ತರವಾಗಿ ಅಡ್ಡಲಾಗಿ ಅಂದ್ರೆ ಅಡ್ಡಲಾಗಿ ಕುಡಿ ಚೂಟ್ಲಿಲ್ಲಪ್ಪ ಅಂತಂದ ಹೇಳಿದ್ರೆ ಅಡಲಾಗಿ ಬೆಳೆಯೋದಿಲ್ಲ ಅದು ಗಿಡ. ಅದು ಮತ್ತೆ ಬಹಳ ಎತ್ತರವಾಗಿ ಬೆಳೆಯುತ್ತೆ, ಮತ್ತೆ ಕಾಯಿಗಳ ಗಣನೀಯವಾಗಿ ಕಡಿಮೆ ಆಗ್ತವೆ. ಯಾಕಂದ್ರೆ ಇಲ್ಲಿ ಎತ್ತರವಾಗಿ ಬೆಳೆದಾಗ ಏನಾಗುತ್ತೆ ಅಂದ್ರೆ ಫಂಗಲ್ಗಳು 1-2 ಹೊಡೆದಿರುತ್ತೆ. ಅದೇ ನಾವೇನಾದ್ರೂ ಮೇಲೆ ಕುಡಿ ಚೂಟಿಬಿಟ್ಟು ಅಂದ್ರೆ ಯಾವ್ದನ ಹುಡುಗರು ಹೈಟ್ ಬೆಳಿತಿರ್ಬೇಕು, ತಲೆ ಮ್ಯಾಗ ಯಾರು ಕುಟ್ಟಿಲ್ಲ ಅಂತಂದ್ ಹೇಳ್ತಾರ ನೋಡು. ತಲೆ ಮ್ಯಾಗ ಕುಟ್ಟಿಲ್ಲ ಅಂದ್ರೆ ಕಾರಣ ಏನಪ್ಪಾ ಅಂತಂದ ಹೇಳಿದ್ರ, ತಲೆ ಕುಟ್ಟಿತ್ತಂತಂದ್ರ ಗಿಡ್ಡಕ್ ಆಗ್ತಾನ ಅಂತಕ್ಕಂಥದ್ದು ನಾನುಡಿತರ ಪ್ರಕಾರ ಹಿರಿಯರು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವಿವತ್ತು ತೊಗರಿಯಲ್ಲಿ ಮತ್ತು ಕಡಲೆಯಲ್ಲಿ ಈ 2 ಪದ್ಧತಿಗಳನ್ನ ಅಳವಡಿಸ್ತಾರೆ. ಅದ್ರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ಅದೇ ನಾವು 5-10% ಇಳುವರಿಯನ್ನ ನಾವು ಹೆಚ್ಚಿಗೆ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಯಂತ್ರೋಪಕರಣ ಯಾಕಂದ್ರೆ ಕೈಲಿಂದ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಈ ಒಂದು ಯಂತ್ರವನ್ನ ಮಾಡಿಫಿಕೇಶನ್ ಮಾಡಿದ್ದಾರೆ. ಇದನ್ನ ನಾವು ಕೂಡ ಸ್ವತಃ ಮನೆಯಲ್ಲೇ ಈ ಯಂತ್ರವನ್ನ ರೆಡಿ ಮಾಡ್ಕೋಬಹುದು. ಇದೇನ್ ಬಹಳ ಕಾಸ್ಟ್ ಬೀಳೋದಿಲ್ಲ. ಇದನ್ನ ಯಾವ ರೀತಿ ಕಟ್ ಮಾಡ್ತೀವಿ ಮತ್ತು ಯಾವ ರೀತಿ ಕಟ್ ಮಾಡುತ್ತೆ ಅನ್ನೋದನ್ನ ಇವತ್ತು ನಾವು ವಿಡಿಯೋ ಮುಖಾಂತರವಾಗಿ ನಿಮಗೆ ತೋರಿಸ್ಕೊಡ್ತಾ ಇದೀವಿ. ಇದನ್ನ ಎಲ್ಲ ಆಲ್ಮೋಸ್ಟ್ ಇದನ್ನ ನೋಡ್ರಿ, ಇದನ್ನ ನಿಮ್ಮ ಹೊಲದಾಗ ಅಳವಡಿಸ್ಕೊಳ್ರಿ. ಇದೇ ತರದಾಗಿ ರೈತ ಬಾಂಧವರಿಗೆ ಈ ಒಂದು ತಂತ್ರಜ್ಞಾನದ ಕುರಿತಂತೆ ಮಾಹಿತಿ ನೀಡ್ರಿ. ಈ ಒಂದು ವಿಡಿಯೋನ ನಿಮ್ಮ ಭಾಗದ ಮತ್ತು ಕಡಲೆ ಬೆಳಿತಕ್ಕಂಥ, ತೊಗರಿ ಬೆಳಿತಕ್ಕಂಥ ಎಲ್ಲ ರೈತರಿಗೆ ಇದನ್ನ ಶೇರ್ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೊಂದು ಏನಪ್ಪಾ ಅಂದ್ರೆ, ಹೂವಾಡುವ ಹಂತದಲ್ಲಿ ಈ ಒಂದು ತಂತ್ರಜ್ಞಾನವನ್ನ ಅಳವಡಿಸ್ಕೋಬೇಕಾಗತ್ತೆ. ಈ ಹೂವಾಡುವ ಹಂತದಲ್ಲಿ ಮಾಡಿದ್ದೆ ಅಂದ್ರೆ ಅವಾಗ ಹೂಗಳು ಬಿಡ್ತಾ ಇರ್ತವೆ ಮತ್ತು ಕಾಯಿಗಳು ಆಗ್ತಾ ಇರಲ್ಲ. ಹೂವಾಡುವ ಹಂತದಲ್ಲಿ ಮಾಡಿದಾಗ ಇದು ಬಹಳ ಆಕ್ಟಿವ್ ಆಗಿ ನಮಗೆ ಕೆಲಸ ಮಾಡುತ್ತೆ ಮತ್ತು ಆಕ್ಟಿವ್ ಆಗಿ ವರ್ಕ್ ಇದ್ರ ಪ್ರಮಾಣ ಕಾಣುತ್ತೆ. ಈಗ ನಾವು ಈ ಒಂದು ಮಿಷನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಈ ರೀತಿ ಏನಪ್ಪಾ ಅಂತಂದ ಹೇಳಿದ್ರೆ, ಕುಡಿಗಳನ್ನ ಮೇಲೆ ಸೈಡ್ ಹೋಗ್ತಾ ಇರೋದ ಕುಡಿಗಳನ್ನ ಕಟ್ ಮಾಡ್ಬೇಕು. ಬಹಳ ಇದು ಎಕ್ಸ್ಪರ್ಟ್ ಇರೋರು ಬಹಳ ಬೇಗ ಕಟ್ ಮಾಡ್ತಾರ. ನಾವು ಅಷ್ಟೊಂದು ಎಕ್ಸ್ಪರ್ಟ್ ಇರೋದ್ರಿಂದ ನಿಧಾನ ಆಗುತ್ತೆ. ಈ ರೀತಿ
ಈ ತರ ಆಗಿ ನಾವು ಕಟ್ ಮಾಡೋದ್ರಿಂದ ನಮ್ಗೆ ಇಳುವರಿನೂ ಜಾಸ್ತಿ ಆಗತ್ತ. ಯಾಕಂದ್ರೆ ಲೇಬರ್ ಕೈಲೇ ಮಾಡಿಸ್ಬೇಕಾದ್ರೆ ಬಹಳ ಕಾಸ್ಟ್ ಆಗೋದ್ರಿಂದ ಈ ಒಂದು ಯಂತ್ರದ ಮುಖಾಂತರ ಮಾಡೋದ್ರಿಂದ ನಮಗ ಬಹಳ ಅಂದ್ರೆ ಕೂಲಿ ಆಳುಗಳ ಸಮಸ್ಯೆನೂ ಕೂಡ ನೀಗಿಸುತ್ತೆ. ಮತ್ತೆ ಒಂದು 5ರಿಂದ 10% ಇಳುವರಿನೂ ಕೂಡ ಜಾಸ್ತಿ ಆಗತ್ತ. ಈ ಒಂದು ತಂತ್ರಜ್ಞಾನವನ್ನ ತಾವೆಲ್ಲರೂ ಅಳವಡಿಸ್ಕೋಬೇಕಂತಂದು ನಾನು ಈ ಮುಖಾಂತರ ಕೇಳ್ಕೊತೀನಿ. ಅದೇ ತರ ಈ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ನ ಇದೇ ತರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ನ ಪ್ಲಸ್ ಮಾಡ್ರಿ ಅಂತ ಹೇಳ್ತಾ, ನನಗೆ ಇದೇ ತರ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ಹೇಳ್ತಾ ನನ್ನ ಇಲ್ಲಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ್, ಜೈ ಜವಾನ್, ಜೈ ಕಿಸಾನ್.